ಏನಪ್ಪ ಮಾಡೋದು? ಸಾಹೇಬ್ರು ತವ ಅಕ್ಕವ್ರು ಇಲ್ಲ ಅಂತಂದ್ರೆ ಎಲ್ಲಿ ಹೋಗೋರು ಅಂತ ಕೇಳ್ತಾರೆ. ಬೇರೆ ಏನಾರ ಹೇಳಿ ಸಂಭಾಳಿಸೋಣ ಅಂದ್ರೆ ಅಕ್ಕ ಬಂದ್ಮ್ಯಾಕೆ ನನಗೆ ಸರಿಯಾಗಿ ಬಾರಿಸ್ಬಿಡ್ತಾರೆ. ಸೊಸೆಮ್ಮ 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 ಏ ಚಂದ್ರಿ, ಸೊಸೆಮ್ಮನ್ನ ಊಟಕ್ಕೆ ಕರ್ಕೊಂಬಂತ ಕಳ್ಸಿದ್ರೆ ಆರಾಮಕ್ಕೆ ಮಂಚದ ಮ್ಯಾಗ ಕುಂತ್ಕೊಂಡಿದ್ದೀಯಾ? ಸೊಸೆಮ್ಮರೆಲ್ಲೇ? ಅದು ಶಾರದಕ್ಕ ಏನೇ ಅದು ಇದು ಹಂಗೆ ಹಿಂಗೆ ಅಂತ ಒಳ್ಳೆ ಕಳ್ತನ ಮಾಡಿದ ಕಳ್ಳಿ ಹೆಂಗೆ ಒದ್ದಾಡ್ತಾ ಇದೆಯಲ್ಲ? ಶಾರದಕ್ಕ ಕಳ್ಳಿ ಗಿಳ್ಳಿ ಅಂದ್ರೆ ಅಷ್ಟೇ ಯಾಕೆ ಸಂದಾಗಿರೋದಿಲ್ಲ. ಓಹೋ ಪಾಪ ನೋಡೆ ಬಿ. ಸರಿ ಸರಿ, ಈಗ ಸಾಹೇಬ್ರು ಕೇಳ್ತಾವ್ರೆ ಸೊಸೆಮ್ಮರೆಲ್ಲಿ? ಇನ್ನೇನು ಬರ್ತಾರೆ. ಚಂದ್ರಿ, ಹೋಗೋವಾಗ ನಿಂಗೆ ಹೇಳಿರ್ಬೇಕಲ್ವಾ? ಎಲ್ಲಿ? ಸಾಹೇಬ್ರೆ ಅದು ಅದು ಅಕ್ಕವರು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳೆ. ಯಾಕೆ ಹೀಗೆ ನಿಂತಿದ್ಯಾ ಚಂದ್ರಿ? ಹೋಗುವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಹೇಳೇ ಹೋದ್ನಲ್ಲ, ಯಾಕೆ ಮರ್ತೋದ್ಯಾ? ಹಾಂ, ಓ ಮರ್ತೋಗ್ಬಿಟ್ಟೆ ಸಾಹೇಬ್ರೆ. ಬಿಟ್ಟಿ ನಂದಿತಾ, ಯಾವ ದೇವಸ್ಥಾನಕ್ಕೆ ಹೋಗಿದ್ಯಮ್ಮ? ಬೆಟ್ಟದಾಚೆ ಇರೋ ದುರ್ಗಾಂಬ ದೇವಸ್ಥಾನಕ್ಕೆ ಹೋಗಿದ್ದೆ ಮಾವ. ಹಬ್ಬ ಆದಮೇಲೆ ನನ್ನ ಮನಸ್ಸು ಯಾಕೋ ಸರಿ ಇರಲಿಲ್ಲ. ಬಾವಂಗೆ ಬೇರೆ ಪೆಟ್ಟು ಬಿತ್ತು, ನನಗೋ ಎತ್ತು ಬೇರೆ ಬಂದು ಗುಮ್ತು. ಅದಕ್ಕೆ ಮನೇಲಿರೋರಿಗೆ ಇನ್ನೇನು ತೊಂದರೆ ಆಗಬಾರ್ದು ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ ಮಾವ. ಒಳ್ಳೇದಮ್ಮ, ಒಳ್ಳೇದು ಒಳ್ಳೇದು. ಇದನ್ನು ಇವಳು ನಿಮ್ಗೆ ಹೇಳಿದೆ ಸುಮ್ಮನೆ ನಿಮ್ಮೆಲ್ರಿಗೂ ಟೆನ್ಷನ್ ಕೊಟ್ಟಿದ್ದಾಳೆ. ಪ್ರಸಾದ ತಗೊಳ್ಳಿ ಮಾವ. ತಗೊಳ್ಳಿ ಬಾಬಾ. ಬೇಗ ಹೋಗಿ ಫ್ರೆಶ್ ಆಗಿ ಬಾ ಅಮ್ಮ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಸರಿ ಮಾವ. ಜಾನಕಿ, ಅಶೋಕ್, ಪ್ರಸಾದ ತಗೊಳ್ಳಿ. ಅಕ್ಕ, ನನ್ನ ಚಿಪ್ಪ ಬಾಯಿಗೆ ಬಂದ್ಬಿಟ್ಟಿತ್ತು ಕಣಕ್ಕ. ಸರಿಯಾದ ಸಮಯಕ್ಕೆ ಬಂದ್ರಿ. ಲೇ, ಸಮಯ ನನ್ನ ಗೆಳೆಯ ಕಣೆ, ನಾನು ಹೇಳ್ದಾಗ ಕೇಳ್ತಾನೆ. ಮಾವ,
ದೇವಸ್ಥಾನಕ್ಕೆ ಹೋಗಿ ದೊಡ್ಡ ಮನೆಗೋಸ್ಕರ ಬೇಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ದೊಡ್ಡ ಮನೇನ ನೆಲ ಸಮ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ಈ ದೊಡ್ಡ ಮನೆಗೆ ಒಂದು ಕೂಸು ಓಡಾಡಬೇಕು ಅನ್ನೋ ಆಸೆ ಸಾಹೇಬ್ರಿಗೆ ಮಾತ್ರ ಅಲ್ಲ, ನನಗೂ ಆಸೆ ಕಣವ. ಮೇಡಮ್ ಏನೋ ಭಾರಿ ಯೋಚನೆ ಮಾಡ್ತಾರಂಗೆ ಕಾಣ್ತೈತಲ್ಲ. ಹಾಂ, ಮತ್ತೆ ಓದಿನ ಸಹ ಕೇಳ್ತಾರ ಹೆಂಗೆ? ಹಾಂ, ಅದಕ್ಕೂ ಮೊದಲು ನಾನೇ ಏನಾರ ಹೇಳಿ ಅವ್ರ ಬಾಯಿ ಮುಚ್ಚಿಸ್ಬಿಡ್ಬೇಕು. ಹ್ಞೂ, ನಮ್ಮರೆ ಒಳ್ಳೆ ಊಟ ಅಲ್ಲೂರ. ಇಂಥ ಊಟ ದಿನ ಹೊಟ್ಟೆಗೆ ಬಿಡ್ತಿದ್ರೆ ಕಣ್ಣು ಮುಚ್ಚಿದ ತಕ್ಷಣ ಇದೆ ಬಂದುಬಿಡ್ತದೆ ಅಲ್ಲೂರ. ಇವಾಗ ಮನೆ ಕಳನ ನಮ್ಮರೆ ನಮ್ಮರೆ ಏನಾಯ್ತು ನಮ್ಮರೆ? ನನ್ನ ಮೇಲೆ ಕೋಪನಾ? ಅಪ್ಪ ಇಂಥವ ನಾನೇ ಮಾತಾಡಿದ್ನಲ್ಲ, ಮತ್ತಿನ್ನೇನು? ವಿಷಯ ಅದಲ್ಲ ರಾಮವ್ರೆ. ಅಂದರೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವರ? ಇಲ್ಲ. ಅಪ್ಪ ಸರಿ, ಹಂಗಾರೆ ಬನ್ನಿ ಮನೆ ಕಳು. ರಾಮವ್ರೆ, ಏನು ಮರೆ? ನೀವು ಕೆಳಗೆ ಮಲಗಬೇಡಿ. ಹಾಂ, ಇದ್ಯಾಕೆ ನಮ್ಮರೆ? ಓ, ಥಂಡಿ ಆಯ್ತದೆ ಅಂತಲಾ? ಹಂಗೆಲ್ಲ ಏನು ಹಾಕಿಲ್ಲ, ನೀವು ಆರಾಮಾಗಿ ಮನೆ ಕಳಿ. ಥಂಡಿನೂ ಅಲ್ಲ, ಏನೂ ಅಲ್ಲ. ನೀವಿನ ಮೇಲೆ ಕೆಳಗೆ ಮಲ್ಗೋ ಹಾಗಿಲ್ಲ ಅಷ್ಟೇ. ಬನ್ನಿ ಮೇಲೆ ಮಲ್ಕೊಳ್ಳಿ. ಹಾಂ, ಏ ನಮ್ಮರೆ ಏನಿದೆ ಹೊಸ್ದಾಗಿ? ನನ್ನಿಂದ ಆಗಕ್ಕಿಲ್ಲ. ರಾಮವ್ರೆ, ಎಲ್ಲದಕ್ಕೂ ಹಠ ಮಾಡಬೇಡಿ. ಇನ್ನು ಎಷ್ಟು ದಿನ ಅಂತ ಹೀಗೆ ಕೆಳಗೆ ಮಲ್ಕೋತೀರಾ? 8 ದಿವಸ ಅಂದರೆ ಅದನ್ನೆಲ್ಲ ಕೇಳಬೇಡಿ. ನಾನು ಮನೆ ಕಳಕ್ಕಿಲ್ಲ, ನೀವು ಮನೆ ಕಳಿ. ಗುಡ್. ಅಯ್ಯಪ್ಪ, ನಮ್ಮರೆ ಇದೇನಿದು? ಆಂಜನೇಯ, ಏನು ಅಂದರೆ ನೀವು ನನ್ನ ಮಾತು ಕೇಳಲ್ಲ ಅಲ್ವಾ? ಸರಿ, ನೀವು ಕೆಳಗೆ ಮಲ್ಕೊಳ್ಳಿ, ನಾನು ನಿಮ್ಮ ಜೊತೆ ಮಲ್ಕೋತೀನಿ. ಅಯ್ಯಯ್ಯೋ ದ್ಯಾವ್ರೆ, ಡ್ರಾಮಾ ಮಾಡಬೇಡಿ. ಏನು ಡ್ರಾಮಾನ? ನಾನಾ? ಮಾವ ಬೆಳಗ್ಗೆ ನಮ್ಮ ಹತ್ರ ಮಾತಾಡಿದ್ದು ನೀವು ಯಾವಾಗಿಂದ ಓದೋದು ಕಲಿತೀರ ಅನ್ನೋ ವಿಷಯ ಅಲ್ಲ. ವಾ, ಹೌದಾ? ಆದರೆ ನಾವಿಬ್ರು ಯಾಕೆ ಒಟ್ಟಿಗೆ ಮಲ್ಕೋತಿಲ್ಲ ಅನ್ನೋ ವಿಷಯ. ಹಾಂ, ಏನು? ಏ ಇಲ್ಲ ಇಲ್ಲ, ಅಪ್ಪಯ್ಯ ಅದನ್ನೆಲ್ಲ ಕೇಳಿರಕ್ಕಿಲ್ಲ. ಅವ್ರಿಗೆ ಹೆಂಗೆ ಗೊತ್ತಾಯ್ತೈತೆ? ನಾನು ಈಗಲೇ ಹೋಗ್ತೀನಿ, ಅಪ್ಪ ಇಂಥವ್ ಕೇಳ್ತೀನಿ. ರಾಮವ್ರೆ, ಇದನ್ನ ಯಾರಾದರೂ ಅವ್ರ ಹತ್ರ ಕೇಳ್ತಾರಾ?
ನಾನು ಕೇಳ್ತೀನಿ. ಅಪ್ಪ ನಾನು ರಾಮ. ಏನಿಲ್ಲ ಹಿಂಗೆ ಬಂದು ಕುಂತಿದ್ಯಾ? ಏನಿಲ್ಲಪ್ಪಯ್ಯ, ಅದು ನಿಮ್ಮನ್ನ ಎಪ್ಸುದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಏನಿಲ್ಲ ಇಟ್ಟೊತ್ನಾಗೆ? ಅದು ಏನಿಲ್ಲ ಅದು? ಅದು ಹೆಂಗೆ ಕೇಳೋದು ಅಂತಲೇ ಗೊತ್ತಾಯ್ತಲ್ಲಪ್ಪಯ್ಯ. ಸರಿ ಬಿಡು, ಹೋಗಿ ಮನಿಕ. ಅಪ್ಪ ಇರಿ ಅಪ್ಪಯ್ಯೋ. ಮತ್ತು ನೀವು ನನಗೂ ಮತ್ತು ನಮ್ಮವ್ರಿಗೂ ಬೆಳಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ಒಂದು ಡೌಟು. ಯಾರ ಇವನ ಡೌಟು ಅಂತ ನನ್ನ ತಾವನೇ ಬಂದು ನಿಂತವನಲ್ಲಪ್ಪ. ಎಮ್ಕ ಮಗ್ಗ ನಾನು ಕೇಳ್ಬಿಟ್ರೆ ಹೆಂಗೆ ಉತ್ತರ ಕೊಡೋದು? ಕೇಳಪ್ಪಯ್ಯ? ಹಾಂ, ಕೇಳು. ಮತ್ತು ನೀವು ಬೆಳಗ್ಗೆ ಹೇಳಿದ್ದು ನನ್ನ ವಿದ್ಯಾಭ್ಯಾಸದ ಬಗ್ಗೆನಾ ಅಥವಾ ನಾನು ನಮ್ಮವರು ಒಟ್ಟಿಗೆ ಮನೆ ಕತ್ತಿಲ್ಲ ಅನ್ನೋದ್ರ ಬಗ್ಗೆನಾ? ಹೇಳಿ ಅಪ್ಪಯ್ಯೋ. ಏಯ್, ಬೆಳಗ್ಗೆ ಕೇಳಿದಾಗ ಬಾಸ್ ನನಗೆ ಹಿಂಗೆ ಬುಲ್ಡೆಲ್ಲ ಹಚ್ಕೊಂಡು ಹೋದೆ. ಈಗೇನಿಲ್ಲ ನಿಂದು? ಈಗ ಹೇಳಿ ಅಪ್ಪಯ್ಯೋ. ಅದು ನನ್ನ ವಿದ್ಯಾಭ್ಯಾಸದ ಬಗ್ಗೆ ತಾನೇ. ಆದರೆ ನಮ್ಮವರು ನಾನು ಹೇಳಿದ್ದು ನಿಮ್ಮಿಬ್ಬರ ಬಗ್ಗೆನೇ. ಹಾಂ? ಏನು ಏನು ಮುಚ್ಚೆ ಬಾಯಿ. ನಿಮ್ಗೆ 8 ದಿನ ಅಂತ ಬೇರೆ ಬೇರೆ ಮನೆ ಕತ್ತಿರಲ್ಲ. ಅಪ್ಪಯ್ಯೋ ಮಾತಾಡಬೇಡ, ಸುಮ್ಮನೆ ಹೋಗಿ ನನ್ನ ಸೊಸೆ ಹೇಳ್ದಂಗೆ ಕೇಳು. ಮತ್ತೆ ಈ ವಿಷಯನೂ ಅಟೆಯ, ಓದೋ ವಿಷಯನೂ ಅಟೆಯ. ನನ್ನ ಸೊಸೆ ಏನು ಹೇಳ್ತಾಳೋ ಹಂಗೆ ನಡ್ಕೋಬೇಕು ನೀನು, ಏನ? ಒಳ್ಳೆ ಇವನು ಕಲ್ಲ ನೀನು. ಹೋಗೋಗು ಮನಿಕ. ಮೇಲ ಕೆಳಿಕ. ಏನ? ಏನಿಲ್ಲ, ಮನೆ ಕತ್ತೀನಿ ಅಂದೆ. ಗುಡ್ ನಿದ್ದೆ. ಈ ವಯಸ್ಸಿನಾಗ ಎಂತೆಂಥ ಪ್ರಶ್ನೆ ಕೇಳ್ತಾನೆ ಇವನು. ನಮ್ಮರೆ ನೀವು ಹೇಳ್ದಂಗೆ ಅಪ್ಪಯ್ಯ ಹೇಳಿದ್ದು ಅದ್ರ ಬಗ್ಗೆನೇ ಅಂತೆ. ಅಯ್ಯೋ, ನಾನೊಬ್ಬ ಪೆದ್ದ, ಅರ್ಥನೇ ಮಾಡ್ಕೊಳ್ಳಿಲ್ಲ. ನಮ್ಮರೆ ಇವಾಗ ನಿಮಗೆ ಸ್ಯಾನೆ ಕೋಪ ಬಂದೈತೆ ಅಂತ ನಂಗೆ ಗೊತ್ತು. ಅದ ಸಮಾಧಾನ ಮಾಡೋಕ್ಕೋದ್ರೆ ಇನ್ನೂ ಕೋಪ ಜಾಸ್ತಿ ಆಯ್ತದೆ ಅಂತ ನಂಗೆ ದಿಗ್ಲು. ಅದಕ್ಕೆ ಮನೆ ಕಳಿ. ಗುಡ್ ನೈಟ್. ಏನಪ್ಪ ಮಾಡೋದೀಗ? ರಾಮು ಅವರೇ, ಮಾವ ಹೇಳಿದ್ರು ನೀವು ಕೇಳಲ್ಲ ಅಲ್ವಾ? ನಮರ ನಾನಿಲ್ಲಿ ಕೆಳಗಡೆ ಮನೆ ಕತಾವಿನಿ ಅಂತ ಅಪ್ಪ ಹಿಂಗೆ ಹೆಂಗೆ ಗೊತ್ತಾಯ್ತೈತೆ ಹೇಳಿ? ನಾನು ಹೇಳ್ತೀನಲ್ವಾ? ಅಯ್ಯೋ ನಮ್ಮರ ನಮ್ಮರ ನನ್ನ ಮೇಲೆ ಕೋಪನಾ? ಸುಮ್ಮನೆ ಮಲ್ಕೊಳ್ಳಿ, ನಾಳೆ ಹೇಗಿದ್ರು ಮಾವಂಗೆ ಗೊತ್ತಾಗುತ್ತಲ್ಲ, ಏನು ಮಾಡ್ತಾರೆ ನೋಡೋಣ. ಅಯ್ಯೋ ಹಂಗೆ ಮಾಡಬೇಡಿ.
ಅಯ್ಯಯ್ಯೋ ಏನಪ್ಪ ಮಾಡೋದು ಇವಾಗ? ಅಲ್ಲ ಅಪ್ಪಯ್ಯನೂ ಈ ಸಿಗ್ ತಲೆ ಹಾಕ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮರೆ ಇನ್ನ ಕ್ವಾಪನ ನೋಡಿ, ನೀವು ಹೇಳ್ದಂಗೆ ನಾನು ಮ್ಯಾಲ್ ಬಂದು ಮನೆ ಕಂಡೆ. ಸಾರಿ. ಇದೇನಿದು ಪಾಕಿಸ್ತಾನ್ ಬಾರ್ಡರಾ? ನೀವು ಮ್ಯಾಲೆ ಮನೆ ಕಬೇಕು ಅಂತ ಅಷ್ಟೇ ಹೇಳಿದ್ದು. ಮದ್ಯಕ್ಕೆ ಏನು ಇಡಬಾರ್ದು ಅಂತ ಯಾರು ಏನೂ ಹೇಳಲಿಲ್ಲ. ನಾನು ಅಡ್ಡ ದಿಂಬಿದ್ರೆ ಮನೆ ಕೊಡೋದು. ಐ ಕ್ವಾಪ ಹೋಯ್ತು. ಯಾರು ಹೇಳಿದ್ದು? ನಂಗೆ ಇನ್ನೂ ಕೋಪ ತುಂಬ ಇದೆ. ನಮ್ಮರೆ ಅದನ್ನ ಯಾರಿಗಾರ ದಾನ ಮಾಡಿಬಿಡಿ, ನಿಮಗೆ ಬೇಡ ಅದು. ಇವಾಗ ಹೇಳಿ, ಯಾವಾಗಿಂದ ಕಲಿಯೋಕ್ಕೆ ಶುರು ಮಾಡ್ತೀರಾ? ಹಾಂ, ಇದೊಳ್ಳೆ ಸರ್ ಹೋಯ್ತಲ್ಲ. ಈಗಷ್ಟೇ ಬಂದು ಮ್ಯಾಲೆ ಮನೆ ಕಂಡಿದ್ದೀನಿ ತಾನೇ, ಮತ್ತಿನ್ನೇನು? ಓ, ಇದು ಬೇರೆ ಅದು ಬೇರೆ. ಇವಾಗ ನೀವು ಹೋಗಿ ಮಾವನ್ ಕೇಳಿದ್ದಕ್ಕೆ ಮಾವ ಏನು ಹೇಳಿದ್ರು ಹೇಳಿ? ನನ್ನ ಸೊಸೆ ಹೇಳ್ದಂಗೆ ಕೇಳು ಅಂದರು. ಹ್ಞೂ, ಮತ್ತೆ ಇವಾಗ ನಾನು ಹೇಳ್ದಂಗೆ ಕೇಳಬೇಕು ಆಟಯ್ಯ. ಹೇಳಿ ಇವಾಗ. ಎಲ್ಲ ಒಟ್ಟೊಟ್ಟಿಗೆ ಬಂದರೆ ಈ ಮಗ ಹೆಂಗೆ ತಡೀತದೆ ಹೇಳಿ? ಹೊಸಿ ಸಮಯ ಬೇಕು. ಇನ್ನು ಎಷ್ಟು ಸಮಯ? ಒಂದಿಟೇ ಸಮಯ ಸಾಕು ಅಷ್ಟೇ. ಸರಿ, ಇವಾಗ ಮನೆ ಕಳಿ ಗೊತ್ತಾಯ್ತು. ಗೊತ್ತೈತೆ. ಆದರೂ ಈ ದಿಮ್ ಯಾಕೋ ಅತಿ ಆಯ್ತು ಅನಿಸ್ತಿಲ್ವಾ ರಾಮವ್ರೆ? ಅತಿ ಆಗಬಾರ್ದು ಅಂತಲೇ ಮಡಗಿರೋದು ನಮ್ಮವ್ರೆ. ಸರಿ, ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಎಲ್ಲಿಗೆ? ಅದು ಇದೇ ಬಟ್ಟೆ ಮನೆ ಕಳನೆ, ಅದಕ್ಕೆ ಬಟ್ಟೆ ಬದಲಿಸ್ಕೊಬರ್ತೀನಿ. ಸರಿ. ನನಗೆ ಈ ಮೊಮ್ಮಕ್ಕಳು ನೋಡಬೇಕು ಅನ್ನೋ ಆಸೆ ಸಾನೆ ಜಾಸ್ತಿ ಆಗಿಬಿಟ್ಟಿತ್ತೆ ಸುಖ. ನಂದಿ, ನಿದ್ರೆ ಗೊತ್ತಿದೆಯಾ? ಕತ್ಲಾಯ್ತಲ್ವೇನ್ರಿ, ನಿದ್ದೆ ಬರ್ದ ಇನ್ನೇ. ಅದೇ ನಂದಿ, ಕತ್ಲಾಯ್ತಲ್ಲ, ಬರೀ ನಿದ್ರೆ ಮಾತ್ರ ಸಾಕಾ? ಅಶೋಕ್, ಬೇರೆ ಏನು ಬೇಡ. ಏನಾಗಿದೆ ನಿಮಗೆ? ಸುಮ್ಮನೆ ಮಲ್ಕೊಳ್ರಿ. ಏನು ನಂದಿ ಇದು? ಯಾವಾಗ ನೋಡಿದ್ರು ಸುಮ್ಮನೆ ಮಲ್ಕೊಳ್ಳಿ ಅಂತೀಯ. ಹಿಂಗಾದ್ರೆ ಹೆಂಗೆ? ಹೆಂಗೆ ಅಂದರೆ? ಅಲ್ಲ ನಂದಿ, ಬೆಳಿಗ್ಗೆ ಅಪ್ಪ ಏನಂದ್ರು ಗೊತ್ತಾ? ಏನಂದ್ರು? ಇನ್ನು ಎಷ್ಟು ದಿನ ಅಂತ ದೊಡ್ಡ ಮನೇಲಿ ಮಗು ಶಬ್ದ ಕೇಳ್ತಿರೋದು ಅಂದರು. ನಂದಿ, ಮದುವೆ ಆಗಿ ಎಷ್ಟು ದಿನ ಆಯಿತು? ಯಾವಾಗಲೂ ಹೀಗೆ ಮಾಡಿದ್ರೆ ಹೇಗೆ ನಂದಿ? ಅಶೋಕ್, ಇಷ್ಟೇ ಮರ್ಯಾದೆ ನಿಮಗೆ? ಸ್ಟಾಪ್ ಇಟ್. ನಾನೀಗ ಏನು ಮಾಡಿದೆ? ಏನು ಮಾಡಬೇಡಿ ನೀವು. ನೀವೇನು ಮಾಡೋದು ಬೇಡ.
ಅವರಪ್ಪ ಹೇಳಿದ್ರು ಇವರಪ್ಪ ಹೇಳಿದ್ರು ಅಂತ ನನಗೆ ಹತ್ರ ಆಗೋದಕ್ಕೆ ನೋಡಿದ್ರೆ ಸರಿ ಇರಲ್ಲ ಅಶೋಕ್. ಮಗು ಶಬ್ದ ನಾನ್ಸೆನ್ಸ್. ಈ ವಯಸ್ಸಿಗಾಗದೆ ಇನ್ಯಾವ ವಯಸ್ಸಿಗೆ ಆಗಬೇಕು? ಅದು ಅಲ್ಲದೆ ಅಣ್ಣ ಅದಕ್ಕೆ ಬೇರೆ ಒಪ್ಕೊಂಡಿದ್ದಾರಂತೆ. ನಿಂಗೇನು? ಏನು ಬಾವ ಒಪ್ಕೊಂಡಿದಾರಂತ? ಯಾವುದಕ್ಕೆ? ಇನ್ಯಾವುದಕ್ಕೆ? ಇದಕ್ಕೆ. ಅಪ್ಪಯ್ಯ ಬೆಳಿಗ್ಗೆ ಅಣ್ಣನ ಹತ್ರ ಮಾತಾಡಿದಾರಂತೆ. ಅಣ್ಣನು ಸರಿ ಯೋಚನೆ ಮಾಡಿ ನಿರ್ಧಾರ ಹೇಳ್ತೀನಿ ಅಂತ ಹೇಳಿದ್ದಾನೆ. ವಾಟ್? ಆ ಕೋಣ ಒಪ್ಕೊಂಡ? ನೋ ಚಾನ್ಸ್. ಬಿಡಬಾರ್ದು.